ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕಾರಣದಲ್ಲಿ ಜುಲೈ 18 ಮಹತ್ವದ ದಿನವಾಗಿತ್ತು. ಬೆಂಗಳೂರಿನಲ್ಲಿ ವಿಪಕ್ಷಗಳು ಸಭೆಯನ್ನು ನಡೆಸಿ ತಮ್ಮ ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ಹೇಳಿ ನಾಮಕರಣವನ್ನು ಮಾಡಿದರೆ, ಅತ್ತ ದೆಹಲಿಯಲ್ಲಿ ಎನ್ಡಿಎ ಸಭೆ ನಡೆಸುವ ಮೂಲಕ ಅಚ್ಚರಿಯನ್ನು ಮೂಡಿಸಿದೆ. ಇಂಡಿಯಾ ವರ್ಸಸ್ ಎನ್ಡಿಎ ಎಂಬ ಹೆಸರಿನಲ್ಲಿ 2024ರ ಚುನಾವಣೆಗೆ ವೇದಿಕೆ ಸಿದ್ಧಗೊಳ್ಳುತ್ತಾ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲಿ 26 ಪಕ್ಷಗಳಿದ್ದರೆ ಎನ್ಡಿಎ ಮೈತ್ರಿಕೂಟದಲ್ಲಿ 38 ಪಕ್ಷಗಳಿವೆ. ಇನ್ನೂ 13 ಪಕ್ಷಗಳು ಯಾವ ಮೈತ್ರಿಯ ಜೊತೆ ಗುರುತಿಸಿಕೊಳ್ಳದೆ ತಟಸ್ಥವಾಗಿ ಉಳಿದಿದ್ದಾವೆ. ಕಾಂಗ್ರೆಸ್, ಸಿಪಿಐಎಂ, ಸಿಪಿಐ, ಟಿಎಂಸಿ, ಡಿಎಂಕೆ, ಆಮ್ ಆದ್ಮಿ, ಜೆಡಿಯು, ಆರ್ಜೆಡಿ, ಎಸ್ಪಿ, ಸಿಪಿಐಎಂಎಲ್ ಸೇರಿದಂತೆ 26 ಪಕ್ಷಗಳು ಇಂಡಿಯಾ ಮೈತ್ರಿಕೂಟದ ಜೊತೆ ಗುರುತಿಸಿಕೊಂಡಿದ್ದಾವೆ. ಇನ್ನು ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಬಿಜೆಪಿ, ಎಐಎಡಿಎಂಕೆ, ಅಜಿತ್ ಪವಾರ್ ಬಣದ ಎನ್ಸಿಪಿ, ಸೋನಿಯಾಲ್ ಬಣದ ಅಪ್ನಾದಳ್ ಸೇರಿದಂತೆ 38 ಪಕ್ಷಗಳು ಎನ್ಡಿಎ ಮೈತ್ರಿಕೂಟದಲ್ಲಿ ಇದ್ದಾವೆ. ಬಿಜೆಡಿ, ಜೆಡಿಎಸ್, ಬಿಎಸ್ಪಿ, ವೈಎಸ್ಆರ್, ಟಿಡಿಪಿ ಸೇರಿದಂತೆ 13 ಪ್ರಾದೇಶಿಕ ಪಕ್ಷಗಳು ತಟಸ್ಥವಾಗಿ ಉಳಿದಿವೆ. ಇವುಗಳಲ್ಲಿ ಯಾರು ಇಂಡಿಯಾ ಮತ್ತು ಎನ್ಡಿಎ ಬಳಗಕ್ಕೆ ಸೇರ್ತಾರೆ ಎನ್ನುವಂತಹ ವಿಚಾರ ಇನ್ನೂ ಸ್ಪಷ್ಟವಾಗಿ ಹೊರಗಡೆ ಬಿದ್ದಿಲ್ಲ. ದೆಹಲಿಯಲ್ಲಿ ನಡೆದ ಎನ್ಡಿಎ ಸಭೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಎನ್ಡಿಎ ಮೈತ್ರಿಕೂಟವು ದೇಶದ ಎಲ್ಲಾ ಜನರ ವಿಶ್ವಾಸವನ್ನ ಗಳಿಸಿದೆ. ಇಡೀ ವಿಶ್ವವೇ ಭಾರತವನ್ನ ಅಭಿವೃದ್ಧಿ ದೃಷ್ಟಿಕೋನದಿಂದ ನೋಡ್ತಾ ಇದೆ. ಎನ್ಡಿಎ ಅಂದ್ರೆ ನ್ಯೂ ಇಂಡಿಯಾ ಡೆವಲಪ್ಮೆಂಟ್ ಆಸ್ಪಿರೇಷನ್ ಅಂತ ಹೇಳಿ ಮೋದಿ ವಿವರಣೆಯನ್ನ ನೀಡಿದ್ದಾರೆ. साथियों, एनडीए के 25 वर्षों की इस यात्रा के साथ एक और सुखद संयोग जुड़ा है. ये वो समय है जब हमारा देश आने वाले 25 वर्षों में एक बड़े लक्ष्य की प्राप्ति के लिए कदम बढ़ा रहा है. ये लक्ष्य विकसित भारत का है, आत्मनिर्भर भारत का है. कोटि कोटि भारतीय आज नए संकल्पों की ऊर्जा से भरे हुए हैं. इस महत्वपूर्ण कालखंड में एनडीए की बहुत बड़ी भूमिका है. एक तरह से ये नई ऊर्जा से भरी हुई त्रिशक्ति है. एन से न्यू इंडिया के लिए, डी से डेवलप्ड नेशन के लिए, ए से एस्पिरेशन ऑफ पीपल एंड रीजन के लिए. आज देश का गरीब, देश का मध्यम वर्ग, देश के युवा, महिलाएं, दलित, पीड़ित, शोषित, वंचित, आदिवासी सभी का विश्वास एनडीए पर है. ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧದ ವಿಪಕ್ಷಗಳ ಸಭೆ ಬಳಿಕ ಇಂಡಿಯಾ ಅಂತೇಳಿ ಮೈತ್ರಿಕೂಟಕ್ಕೆ ಹೆಸರನ್ನು ನೀಡಲಾಗಿದೆ. ಇಂಡಿಯಾ ಅಂತ ಹೇಳಿದರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಇಂಡಿಯಾ ಅಂತೇಳಿ ವಿವರಣೆಯನ್ನು ನೀಡಲಾಗಿದೆ. ಸಭೆಯ ಬಳಿಕ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ಬಾರಿ ಇಂಡಿಯಾ ಗೆಲ್ಲಲಿದೆ ಎನ್ನುವಂತಹ ಪ್ರಮುಖ ಘೋಷಣೆಯನ್ನು ನೀಡಲಾಗಿದೆ. ಮೋದಿ ಸರ್ಕಾರವು ಜನರ ಜೀವನೋಪಾಯದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಇದನ್ನು ತಡೆದು ಸೌಹಾರ್ದತೆ, ಶಾಂತಿಯನ್ನು ಇಂಡಿಯಾ ನೀಡಲಿದೆ ಅಂತೇಳಿ ಸಿಪಿಐಎಂನ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. The meeting of 26 opposition parties was held in Bangalore and it decided that the secular alternative understanding between these parties should be termed as India, as the Indian National Developmental and Inclusive Alliance. And this was essentially the outcome of an overwhelming opinion amongst all the parties that the character, secular democratic character of our republic, that must be safeguarded today against the assaults being mounted by the Modi government. In order to do that, the Modi government must be separated, or the BJP must be separated from the government and state power. And for that, the parties should cooperate. It was decided that this cooperation can only work at the state level. So the concerned parties in the states will now start discussions on what sort of an electoral arrangements are possible in order to ensure the maximization of the anti-BJP vote and the BJP not gaining, like it did during the last 10 years, advantage out of division in the opposition votes.
So these discussions will begin at the state level. It was decided that the next meeting will take place in Bombay by next month, will be hosted by the Maharashtra Vikas Aghadi. ಬಿಜೆಪಿ ನೇತೃತ್ವದ ಎನ್ಡಿಎಗೆ ಇಂಡಿಯಾದ ಸವಾಲನ್ನು ಎದುರಿಸಲು ಸಾಧ್ಯವೇ? 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಗೆಲ್ಲಲಿದೆ, ಬಿಜೆಪಿ ಸೋಲಲಿದೆ ಅಂತ ಹೇಳಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಲೆಟ್ ಅಸ್ ಚಾಲೆಂಜ್ ಇಂಡಿಯಾ. NDA, can you challenge India? Bhajpa, can you challenge India? The other people, can you challenge India? We love our motherland. We are the patriotic people of this country. We are for youth, we are for students, we are for farmers, we are for Kishans, we are for Dalits, we are for good economy, we are for the country, we are for the world. So our challenge will be all focus, all publicity, all campaigning, all program. It will be under the banner of India. ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ 26 ಪಕ್ಷಗಳು ಒಂದಾಗಿದ್ದೇವೆ, ನವಭಾರತ ನಿರ್ಮಾಣಕ್ಕಾಗಿ ನಾವು ಪಡವನ್ನು ತೊಟ್ಟಿದ್ದೇವೆ ಅಂತೇಳಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕರೆಯನ್ನು ನೀಡಿದ್ದಾರೆ. इस देश के लोगों ने नरेंद्र मोदी जी को भारी बहुमत देके जिताया था. इन 9 साल के अंदर उनके पास मौका था, वो देश के लिए बहुत कुछ कर सकते थे, लेकिन इन 9 सालों में उन्होंने एक भी सेक्टर ऐसा नहीं है जिसमें हम कह सकें कि तरक्की हुई है. हर सेक्टर को बर्बाद करने में उन्होंने कोई कसर नहीं छोड़ी. सबसे बेस्ट तो है आप सेकंड क्लास की रेलवे की टिकट लेके किसी भी ट्रेन में चढ़ जाइए, आपको पता चल जाएगा कि आज से 4-5 साल पहले रेलवे ठीक ठाक चला करती थी, आज पूरी बर्बाद कर दिया इन लोगों ने रेलवे. इन्होंने इकोनॉमी बर्बाद कर दी, इन्होंने रेलवे बर्बाद कर दी, सारे एयरपोर्ट बेच दिए, इन्होंने जहाज बेच दिए, आसमान बेच दिया, धरती बेच दी, पाताल बेच दिया, सब कुछ इन्होंने अपने लोगों को बेच दिया, कोई कसर नहीं छोड़ी. आज देश में हर आदमी दुखी है, युवा दुखी है, किसान दुखी है, मजदूर दुखी है, व्यापारी दुखी है, इंडस्ट्रियलिस्ट दुखी है, गृहिणी दुखी है. ऐसा कौन सा व्यक्ति है जो दुखी नहीं है? तो आज ये 26 पार्टियां, हम सब लोग अपने लिए एकत्रित नहीं हुए. हम देश को एक तरफ बचाना है, जिस तरह से पूरे देश के अंदर नफरत फैलाई जा रही है उससे बचाना है, और दूसरी तरफ एक नए भारत का सपना लेके हम सब लोग इकट्ठे हुए हैं, जिसमें हर युवा को रोज़गार मिलना चाहिए, हर गरीब बच्चे को अच्छी शिक्षा मिलनी चाहिए, हर बीमार आदमी को अच्छा इलाज मिलना चाहिए. ये सपना लेके हम सब लोग इकट्ठे हुए हैं, जहाँ पे ऐसा भारत होगा जहाँ सब सुख शांति होगी, प्यार मोहब्बत होगी और देश तरक्की करेगा, ना कि देश के संसाधन जो हैं कुछ लोगों के लिए, चंद लोगों के लिए लुटाए जाएंगे. ಇದು ರಾಜಕೀಯ ಹೋರಾಟ ಅಲ್ಲ, ಭಾರತದ ಪರಂಪರೆ, ಸಾಮರಸ್ಯ, ಪ್ರಜಾಪ್ರಭುತ್ವ, ಸಂವಿಧಾನ ರಕ್ಷಣೆಯ ಹೋರಾಟ ಆಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನು ನೀಡಿದ್ದಾರೆ. लड़ाई बीजेपी की विचारधारा, उनकी सोच के खिलाफ है. वो देश पर आक्रमण कर रहे हैं, बेरोजगारी फैल रही है, देश का पूरा धन चुने हुए लोगों के हाथ में जा रहा है. और इसलिए जब हम डिस्कशन कर रहे थे, हमने अपने आप से सवाल पूछा, लड़ाई किसके बीच में है? ये लड़ाई ऑपोजिशन और बीजेपी के बीच में लड़ाई नहीं है. देश की आवाज को दबाया और कुचला जा रहा है. ये देश की आवाज के लिए लड़ाई है और इसीलिए ये नाम चुना गया. ಕೇಂದ್ರದಲ್ಲಿ ಸುದೀರ್ಘವಾಗಿ ಅಧಿಕಾರವನ್ನು ನಡೆಸಿದಂತಹ ಆಡಳಿತ ಪಕ್ಷಗಳಿಗೆ ಪ್ರತಿಪಕ್ಷಗಳ ಮೈತ್ರಿ ಸಾಕಷ್ಟು ಸವಾಲು ಒಡ್ಡಿರುವಂತಹ ಅಂಶಗಳು ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಇವೆ. ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇಂಡಿಯಾ ಮೊಳಗಿಸಿರುವಂತಹ ಕಹಳೆ ಹೊಸ ಚರಿತ್ರೆಯನ್ನು ಸೃಷ್ಟಿಸುತ್ತಾ
ಕಾದು ನೋಡಬೇಕಾಗಿದೆ. ಮುಂದಿನ ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.